ನಮಸ್ಕಾರ ಎಲ್ರಿಗೂ. ನಾವು ಹೋದ ತರಗತಿಯಲ್ಲಿ ಹ್ಯೂಮನ್ ಅನಾಟಮಿ ಅಂದರೆ ಏನು, ಮತ್ತೆ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳು, ಆರ್ಗನ್ ಸಿಸ್ಟಮ್, ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ, ಹಾಗೆಯೇ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ಅದು ಮುಂದುವರೆದ ಭಾಗ ಇನ್ನೊಂದು ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಾವು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ನಾವು ಕ್ವಿಕ್ಕಾಗಿ ಮೂವ್ ಆಗೋಣ. ಓಕೆ, ಏನು ರೆಸ್ಪಿರೇಷನ್ ಅಂದರೆ ಅಂತ ನಾವು ನೋಡೋದಾದರೆ, ನಾವು ರೆಸ್ಪಿರೇಷನ್ ಅಂದರೆ ಸಾಮಾನ್ಯವಾಗಿ ಏನಂತ ಅಂದ್ಕೊಂಡಿರ್ತೀವಿ, ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ, ಇದನ್ನೇ ನಾವು ರೆಸ್ಪಿರೇಷನ್ ಅಂತ ಹೇಳ್ತೀವಿ ಅಲ್ವಾ. ಬಟ್ ಇದಕ್ಕೆ ಮೀರಿದ್ದು ಇನ್ನೂ ಏನೋ ಇದೆ ರೆಸ್ಪಿರೇಷನಲ್ಲಿ. ಓಕೆನಾ, ಈ ರೆಸ್ಪಿರೇಷನ್ ಅಂತ ಅಂದರೆ ಏನಪ್ಪ ನಾವು ನೋಡೋದಾದರೆ, ಇಟ್ ಇಸ್ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಎನರ್ಜಿ ಫ್ರಮ್ ಅಸಿಮಿಲೇಟೆಡ್ ಫುಡ್ ಮಾಲಿಕ್ಯೂಲ್. ನಾವು ಫುಡ್ನ ತಗೊಂಡು ಆ ಫುಡ್ಡು ಏನಾಗಿರುತ್ತೆ, ಗ್ಲೂಕೋಸ್ ಫಾರ್ಮಲ್ಲೋ ಬೇರೆ ಇನ್ನೊಂದು ಯಾವುದೋ ಫಾರ್ಮಲ್ಲೋ ಒಂದು ಕೂತ್ಕೊಂಡಿರುತ್ತಲ್ವ ನಮ್ಮ ಬಾಡಿಯಲ್ಲಿ. ಅದಾದಮೇಲೆ ಏನಾಗುತ್ತಪ್ಪ ಅಂದರೆ, ಅದನ್ನು ಆಕ್ಸಿಜನ್ ಜೊತೆ ನಾವು ಈ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಜೊತೆ ಅದು ರಿಯಾಕ್ಟ್ ಆಗಿ ಏನಾಗುತ್ತೆ, ನಮಗೆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ರೆಸ್ಪಿರೇಷನ್ ಅಂತ ಹೇಳೋದು. ರೆಸ್ಪಿರೇಷನ್ ಇಸ್ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಎನರ್ಜಿ ಫ್ರಮ್ ದ ಅಸಿಮಿಲೇಟೆಡ್ ಫುಡ್ ಮಾಲಿಕ್ಯೂಲ್. ಓಕೆ, ಹೇಗಾಗುತ್ತಪ್ಪ ಅಂತ ನಾವು ನೋಡೋದಾದರೆ, ಒಂದು ಸುಮ್ಮನೆ ಫ್ಲೋ ಚಾರ್ಟ್ ಹಾಕೋದಾದರೆ, ಫುಡ್ ನಾವು ಫುಡ್ ತಗೋತೀವಿ ಅಲ್ವಾ, ಆ ಫುಡ್ಡು ಡೈಜೆಷನ್ ಆಗುತ್ತೆ ಅಲ್ವಾ. ಡೈಜೆಷನ್ ಆದಾಗ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸಿಂಪ್ಲೆಸ್ಟ್ ಮಾಲಿಕ್ಯೂಲು ಮೇ ಬಿ ಗ್ಲೂಕೋಸ್ ಆಗಿರ್ಬೋದಲ್ವಾ. ಆ ಗ್ಲೂಕೋಸಿಂದ ನಮ್ಗೆ ಏನಾಗುತ್ತೆ, ಎನರ್ಜಿ ಸಿಗುತ್ತೆ. ಹಾಗಾಗಿ ನಮಗೆ ಡೈಜೆಷನ್ ಮತ್ತು ರೆಸ್ಪಿರೇಷನ್ ಇಂಟರ್ ರಿಲೇಟೆಡ್. ಡೈಜೆಷನಿಂದ ನಾವು ಎಲ್ಲಿ ಬರ್ತೀವಿ, ನಮಗೆ ಡೈಜೆಷನ್ ಆದ ತಕ್ಷಣ ನಮಗೆ ಎನರ್ಜಿ ಸಿಗಲ್ಲ. ಡೈಜೆಷನ್ ಆದಮೇಲೆ ಸೈಮಲ್ಟೇನಿಯಸ್ಲಿ ಏನಾಗ್ತಾ ಇರಬೇಕು, ರೆಸ್ಪಿರೇಷನ್ ಕೂಡ ಆಗ್ತಾ ಇರಬೇಕು. ರೆಸ್ಪಿರೇಷನ್ ಆದಾಗ ನಮಗೆ ಆ ಗ್ಲೂಕೋಸು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ನಮಗೆ ಎನರ್ಜಿ ಸಿಗುತ್ತೆ. ಓಕೆನಾ, ಎನರ್ಜಿ ಸಿಗುತ್ತೆ. ಇದು ನಾವು ರೆಸ್ಪಿರೇಷನ್ ಅಂತ ಹೇಳ್ಬೋದು. ಓಕೆನಾ. ದೆನ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ಇನ್ ಆರ್ಗ್ಯಾನಿಸಮ್ಸಲ್ಲಿ ಮೇಯ್ನಾಗಿ ಯಾವುದೆಲ್ಲ ಟೈಪ್ಸ್ ಇದೆ ಅಂತ ನಾವು ನೋಡೋದಾದರೆ, ಮೇಯ್ನಾಗಿ ಆನ್ ಏರೋಬಿಕ್ ರೆಸ್ಪಿರೇಷನ್, ಹಾಗೆ ಇನ್ನೊಂದು ಏರೋಬಿಕ್ ರೆಸ್ಪಿರೇಷನ್. ಅಂದರೆ ಆಕ್ಸಿಜನ್ ಇಲ್ಲದೆ ಆಗ್ತಕ್ಕಂತಹ ಉಸಿರಾಟ ಕ್ರಿಯೆಗೆ ನಾವು ಏನಂತ ಹೇಳ್ತೀವಿ, ಆನ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಆಕ್ಸಿಜನ್ ಸಹಿತ ಆಗ್ತಕ್ಕಂತಹ ರೆಸ್ಪಿರೇಷನ್ಗೆ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಇನ್ನ ಒಂದು ಥರ ಬರುತ್ತೆ, ಅದನ್ನು ನಾನು ಇಲ್ಲಿ ತೋರಿಸ್ತೀನಿ. ಅದು ಲ್ಯಾಕ್ ಆಫ್ ಆಕ್ಸಿಜನ್ ಇಂದ ಆಗ್ತಕ್ಕಂಥ ರೆಸ್ಪಿರೇಷನ್. ಲ್ಯಾಕ್ ಆಫ್ ಆಕ್ಸಿಜನ್ ಇಂದ ಆಗ್ತಕ್ಕಂಥ ಒಂದು ರೆಸ್ಪಿರೇಷನ್. ಇದನ್ನು ನಾವು ಕೊನೆಗೆ ನೋಡೋಣ ಏನಿದು ಅಂತ. ಓಕೆ, ಮೇನ್ ಆಗಿ ಎನೈರೋಬಿಕ್ ಮತ್ತೆ ಏರೋಬಿಕ್ ರೆಸ್ಪಿರೇಷನ್. ಎನೈರೋಬಿಕ್ ಅಂದರೆ ಆಕ್ಸಿಜನ್ ಇಲ್ಲದೆ ಆಗ್ತಕ್ಕಂತಹ ರೆಸ್ಪಿರೇಷನ್. ಇಲ್ಲಿ ಏರೋಬಿಕ್ ಅಲ್ಲಿ ಆಕ್ಸಿಜನ್ ಸಹಿತ ಆಗ್ತಕ್ಕಂತಹ ರೆಸ್ಪಿರೇಷನ್. ಮೊದಲಿಗೆ ನಾವು ಆನ್ ಏರೋಬಿಕ್ ರೆಸ್ಪಿರೇಷನ್ ನೋಡೋಣ. ಓಕೆನಾ, ಏನು ಆನ್ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಅಂತ ನಾವು ನೋಡೋದಾದರೆ, ಇಲ್ಲಿ ಮೇಯ್ನ್ ಆಗಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ನು ಇಲ್ಲಿ ಸಿಗೋದಿಲ್ಲ ರೆಸ್ಪಿರೇಷನ್ಗೆ. ಅದಾದ ನಂತರ ಏನಾಗುತ್ತೆ ಅಂದರೆ, ಇಫ್ ನೋ ಸಫಿಷಿಯೆಂಟ್ ಅಂದರೆ ಸರಿಯಾಗಿ ಇದಕ್ಕೆ ಆಕ್ಸಿಜನ್ ಸಿಗದೆ ಇದ್ದಾಗ ಏನಾಗುತ್ತಪ್ಪ ಅಂದರೆ, ಇಫ್ ನೋ ಸಫಿಷಿಯೆಂಟ್ ಆಕ್ಸಿಜನ್ ಪ್ರೊವೈಡ್, ಪೈರುವೇಟ್ does not enter ಮೈಟೋಕಾಂಡ್ರಿಯಾ. ಏನಾಗುತ್ತೆ ಅಂದರೆ, ಪೈರುವೇಟು ಮೈಟೋಕಾಂಡ್ರಿಯಾಗೆ ಎಂಟ್ರಿನೇ ಆಗಲ್ಲ. ಸೊ ಹೆನ್ಸ್ ಏನಾಗುತ್ತೆ ಅಂದರೆ, ಅಲ್ಲಿ ಪೈರುವೇಟ್ ಏನಾಗುತ್ತಪ್ಪ ಅಂದರೆ ಕನ್ವರ್ಟೆಡ್ ಇಂಟು ಎಥೆನಾಲ್ ಅಥವಾ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟೆಡ್ ಇಂಟು
ಎಥೆನಾಲ್. ಲ್ಯಾಕ್ಟಿಕ್ ಆಸಿಡ್ ಲ್ಯಾಕ್ ಆಫ್ ಆಸಿಡ್ ಇಂದ ಲ್ಯಾಕ್ ಆಫ್ ಆಕ್ಸಿಜನ್ ಇಂದ ಆಗೋದು, ಇಲ್ಲಿ ಎಥೆನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಾವು ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಆಗುತ್ತೆ. ಇನ್ ಸಮ್ ಪ್ಲಾಂಟ್ಸ್, ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಈ ರೀತಿ ಎನಾರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಬಿಟ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲೂ ಆಗಲ್ಲ. ಸಮ್ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾದಲ್ಲಿ ಈ ಎನಾರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಇಲ್ಲಿ ಎನಾರೋಬಿಕ್ ರೆಸ್ಪಿರೇಷನ್ ಆದಾಗ ಏನು ರಿಯಾಕ್ಷನ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ನಮಗೆ ಗೊತ್ತು ಗ್ಲೂಕೋಸ್ ಇರುತ್ತೆ ಅಲ್ವಾ. ಗ್ಲೂಕೋಸ್ಗೆ ನಾವು C6H12O6 ನಾವು ಅನ್ಕೊಂಡಿರ್ತೀವಿ ಗ್ಲೂಕೋಸ್ ಡೈರೆಕ್ಟ್ ಕನ್ವರ್ಟ್ ಆಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟು ಎನರ್ಜಿಯನ್ನ ಕೊಡುತ್ತೆ ಅಂತ ನಾವು ಅನ್ಕೊಂಡಿರ್ತೀವಲ್ವಾ. ಆ ರೀತಿ ಆಗಲ್ಲ. ಈ ಗ್ಲೂಕೋಸ್ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಫಸ್ಟ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೈಟೋಪ್ಲಾಸಮ್ ಅಲ್ಲಿ ಸೈಟೋಪ್ಲಾಸಮ್, ಇದಕ್ಕೆ ನಾವು ಗ್ಲೈಕೋಲಿಸಿಸ್ ಅಂತ ಹೇಳ್ತೀವಿ. ಗ್ಲೈಕೋಲಿಸಿಸ್ ಅಂತ ಹೇಳ್ತೀವಿ. ಇದು ಪೈರುವೇಟ್ ಆಗಿ CH3COCOOH ಇಲ್ಲಿ ಆಕ್ಸಿಜನ್ ಸಿಗದೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ ನೋ ಆಕ್ಸಿಜನ್ ಅಂತ, ನೋ O2 ಅಂತ ಬರೀತಾ ಇದ್ದೀನಿ. ಆಕ್ಸಿಜನ್ ಸಿಗದೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ಸ್ಟೈಲ್ ಅಂತ ನಾವು ತಗೊಳ್ಳೋದಾದ್ರೆ ಏನಾಗುತ್ತೆ ಅಂದ್ರೆ ಎಥೆನಾಲ್ ಪ್ರೊಡ್ಯೂಸ್ ಆಗುತ್ತೆ. C2H5OH, ಇದಕ್ಕೆ ನಾವು ಎಥೆನಾಲ್ ಅಂತ ಹೇಳ್ತೀವಿ. ಎಥೆನಾಲ್ ಪ್ರೊಡ್ಯೂಸ್ ಆಗುತ್ತೆ. ಎಥೆನಾಲ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎನರ್ಜಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಓಕೆನಾ. ಇದು ಬ್ಯಾಲೆನ್ಸ್ ಆಗಿಲ್ಲ, ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆನಾ. ಇದಿಷ್ಟು ಎನಾರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಆಗ್ತಕ್ಕಂಥದ್ದು. ಓಕೆನಾ. ಈ ಎನಾರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನಾನು ಮುಂಚೆ ಒಂದ್ಸಲ ಹೇಳ್ದೆ, ಇದು ಆಕ್ಸಿಜನ್ನೇ ಇಲ್ಲದೆ ಇದ್ದಾಗ ಆಗ್ತಕ್ಕಂಥದ್ದು. ಏನಾದ್ರೂ ಲ್ಯಾಕ್ ಆಫ್ ಆಕ್ಸಿಜನ್ ಆದ್ರೆ, ಆಕ್ಸಿಜನ್ ಶಾರ್ಟೇಜ್ ಆದ್ರೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ಏನಾಗುತ್ತಪ್ಪ ರಿಯಾಕ್ಷನ್ ಅಂತ ನೋಡೋದಾದ್ರೆ, ಅದೇ ಗ್ಲೂಕೋಸ್ C6H12O6 ಗ್ಲೈಕೋಲಿಸಿಸ್ ಆಗುತ್ತೆ. ಈ ಪ್ರೊಸೆಸ್ಗೆ ನಾವು ಗ್ಲೈಕೋಲಿಸಿಸ್ ಅಂತ ಹೇಳ್ತೀವಿ. ಏನು, ಈ ಗ್ಲೂಕೋಸು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಇದಕ್ಕೆ ನಾವು ಗ್ಲೈಕೋಲಿಸಿಸ್ ಅಂತ ಹೇಳ್ತೀವಿ. CH3COCOOH, ಇದಕ್ಕೆ ನಾವು ಪೈರುವೇಟ್. ಇದೆಲ್ಲ ಆಗ್ತಕ್ಕಂಥದ್ದು ಸೈಟೋಪ್ಲಾಸಮ್ ಅಲ್ಲಿ. ಓಕೆನಾ. ದೆನ್ ಇದು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಆಕ್ಸಿಜನ್ ಲ್ಯಾಕ್ ಆಫ್ ಆಕ್ಸಿಜನ್ ಆದಾಗ, ಲ್ಯಾಕ್ ಆಫ್ ಆಕ್ಸಿಜನ್ O2 ಅಂತ ಬರೆದಿರ್ತೀನಿ. ಮಸಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ಆಗಿ ಚೇಂಜ್ ಆಗುತ್ತೆ. ಲ್ಯಾಕ್ಟಿಕ್ ಆಸಿಡ್ಗೆ ನಾವು C3H6O3 ಅಂತ ಹೇಳ್ತೀವಿ. ಲ್ಯಾಕ್ಟಿಕ್ ಆಮ್ಲ ಅಂತ ಕನ್ನಡದಲ್ಲಿ. ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ. ಏನ ಮೊದಲು ನೋಡಿದ್ದು ರಿಯಾಕ್ಷನ್ ನಾವು ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಏನಾಗುತ್ತೆ, ಎಥೆನಾಲ್ ಪ್ರೊಡ್ಯೂಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇದಾದ್ಮೇಲೆ ಲ್ಯಾಕ್ ಆಫ್ ಆಕ್ಸಿಜನ್ ಶಾರ್ಟೇಜ್ ಬಂದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಜೊತೆಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನ ನಮ್ದು ಇನ್ನೊಂದು ಮೇನ್ ಟೈಪ್ ಇದೆ, ಎಲ್ಲಾ ಕಡೆ ಹೆಚ್ಚಿನ ಭಾಗ ಆಗ್ತಕ್ಕಂಥದ್ದು ಏರೋಬಿಕ್ ರೆಸ್ಪಿರೇಷನ್ ಅಲ್ವಾ. ಈ ಏರೋಬಿಕ್ ರೆಸ್ಪಿರೇಷನ್ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ. ಪ್ರೆಸೆನ್ಸ್ ಆಫ್ ಆಕ್ಸಿಜನ್, O2 ಅಂದ್ರೆ ನಾವು ಆಕ್ಸಿಜನ್ ಅಂತ ಅನ್ಕೋಬೇಕು. ಓಕೆ. ಇಟ್ ಅಕರ್ಸ್ ಇನ್ಸೈಡ್ ಮೈಟೋಕಾಂಡ್ರಿಯಾ, ಎಲ್ಲ ಮೈಟೋಕಾಂಡ್ರಿಯಾದಲ್ಲಿ ಇನ್ಸೈಡ್ ಮೈಟೋಕಾಂಡ್ರಿಯಾ ಬಗ್ಗೆ ಸ್ಟಡಿ ಮಾಡಿದ್ದೀರಿ ಅಲ್ವಾ ನೀವು ಸೆಲ್ಸ್ ಪಾರ್ಟಲ್ಲಿ. ಮೈಟೋಕಾಂಡ್ರಿಯಾದೊಳಗಡೆ ಆಗುತ್ತೆ. ಯಾವಾಗ ಸಫಿಶಿಯೆಂಟ್ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೋ ಆಗ ಪೈರುವೇಟ್ ಏನಾಗುತ್ತೆ, ಮೈಟೋಕಾಂಡ್ರಿಯಾ ಒಳಗಡೆ ಎಂಟರ್ ಆಗುತ್ತೆ. ಏನು, ಇಫ್ sufficient oxygen is available pyruvate
ಎಂಟರ್ಸ್ ಮೈಟೋಕಾಂಡ್ರಿಯಾ. ಏನಾಗುತ್ತೆ ಆಗ ಮೈಟೋಕಾಂಡ್ರಿಯಾ ಒಳಗಡೆ ಎಂಟ್ರಿ ಆಗುತ್ತೆ. ಆ್ಯಂಡ್ ಪೈರುವೇಟ್ ಪ್ರೊಡ್ಯೂಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ? ನಮಗೆ ರೆಸ್ಪಿರೇಷನ್ ರಿಯಾಕ್ಷನ್ ಗೊತ್ತಲ್ವಾ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇದನ್ನ ನಾವು ಹೇಗೆ ಬರಿತೀವಿ ರಿಯಾಕ್ಷನ್ ಅಂತ ನೋಡೋದಾದ್ರೆ, ಇದು ಕೂಡ ಏನು ಡೈರೆಕ್ಟ್ ಆಗಿ ಆಗಲ್ಲ. ಓಕೆನಾ? ಇದು ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ರಿಯಾಕ್ಷನ್ನು C6H12O6 ಇದು ಗ್ಲೂಕೋಸ್ ಗ್ಲೈಕೋಲಿಸಿಸ್ ಆಗಿ ಪೈರುವೇಟ್ ಆಗುತ್ತೆ. CH3COCOOH ಪೈರುವೇಟ್ ಆಗುತ್ತೆ. ದೆನ್ ಪೈರುವೇಟ್ ಆದಮೇಲೆ ಆಕ್ಸಿಜನ್ ಇಲ್ಲಿರುತ್ತೆ ಅಲ್ವಾ? ಆಕ್ಸಿಜನ್ ಇರೋದ್ರಿಂದ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಯೂಶುವಲಿ ನಮ್ಮಲ್ಲೆಲ್ಲ ಆಗ್ತಕ್ಕಂಥದ್ದು ಇದೇ ರಿಯಾಕ್ಷನ್. ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಇದೆ. ಎನಾರೋಬಿಕ್ ರೆಸ್ಪಿರೇಷನ್ ಆಗ್ತಕ್ಕಂಥದ್ದು ಕಡಿಮೆ. ಓಕೆನಾ? ಇದಿಷ್ಟು ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದು ಇಂಪಾರ್ಟೆಂಟ್ ರಿಯಾಕ್ಷನ್ಗಳೆಲ್ಲ. ಓಕೆ, ದೆನ್ ನೆಕ್ಸ್ಟು ನಾವು ರೆಸ್ಪಿರೇಟರಿ ಸಿಸ್ಟಮ್ಸ್ ಇನ್ ಆರ್ಗ್ಯಾನಿಸಮ್ ಅಂತ ನೋಡೋದಾದ್ರೆ, ಈಗ ನಾವು ಒಂಥರ ಉಸಿರಾಟ ಕ್ರಿಯೆ ನಡೆಸ್ತೀವಿ, ರೆಸ್ಪಿರೇಷನ್ ಮಾಡ್ತೀವಿ. ಇನ್ನೊಂದು ಯಾವುದೋ ಆರ್ಗ್ಯಾನಿಸಮ್, ಅಮೀಬಾನೇ ಒಂಥರ ಮಾಡುತ್ತೆ. ಅದಾದಮೇಲೆ ಈ ನೀರೊಳಗಿರ್ತಕ್ಕಂತಹ ಆರ್ಗ್ಯಾನಿಸಮೇ ಒಂಥರ ಮಾಡ್ತವೆ. ಅದ್ರ ಬೇಸ್ ಮೇಲೆ ನಾವು ಈ ಆರ್ಗ್ಯಾನಿಸಮ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಅಂತ ನಾವು ಮಾಡೋದಾದ್ರೆ ಎರಡು ರೀತಿಯಾಗಿ ಮಾಡ್ಬೋದು. ಒಂದು ಅಕ್ವಾಟಿಕ್ ಆರ್ಗ್ಯಾನಿಸಮ್, ಇನ್ನೊಂದು ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಅಂತ ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಅಕ್ವಾಟಿಕ್ ಆರ್ಗ್ಯಾನಿಸಮ್ ಅಲ್ಲಿ ಹೇಗೆ ರೆಸ್ಪಿರೇಷನ್ ಆಗುತ್ತೆ, ಹಾಗೆ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಅಲ್ಲಿ ಹೇಗೆ ರೆಸ್ಪಿರೇಷನ್ ಆಗುತ್ತೆ ಅಂತ ನಾವೀಗ ಒನ್ ಬೈ ಒನ್ ನೋಡೋಣ. ಅಕ್ವಾಟಿಕ್ ಆರ್ಗ್ಯಾನಿಸಮ್ ಅಲ್ಲಿ ಹೇಗಾಗುತ್ತಪ್ಪ ಅಂದ್ರೆ, ಇಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ವಾಟರ್ ಒಳಗಡೆ ಇರ್ತಕ್ಕಂಥ ಆಕ್ಸಿಜನ್ ಡಿಸಾಲ್ವ್ಡ್ ಆಗಿರುತ್ತೆ ವಾಟರ್ ಅಲ್ಲಿ. ಓಕೆನಾ? ಆ ಡಿಸಾಲ್ವ್ಡ್ ಆಕ್ಸಿಜನ್ ಇರೋದ್ರಿಂದ ಅವು ಸ್ಕಿನ್ ಅಥವಾ ಗಿಲ್ಸ್ ಅಲ್ಲಿ, ಸಾಮಾನ್ಯವಾಗಿ ಸ್ಕಿನ್ ಇಲ್ಲ ಅಂದ್ರೆ ಗಿಲ್ಸ್ ಅಲ್ಲಿ ಅವು ರೆಸ್ಪಿರೇಷನ್ ನಡೆಸ್ತವೆ. ಸ್ಕಿನ್ ಆರ್ ಗಿಲ್ಸ್ ರೆಸ್ಪಿರೇಷನ್ ಇಸ್ ಟೇಕ್ ಪ್ಲೇಸ್. ದೆನ್ ಆ ಡಿಸಾಲ್ವ್ಡ್ ಆಕ್ಸಿಜನ್ ಏನಾಗುತ್ತಪ್ಪ ಅಂದ್ರೆ, ಈ ಪ್ರಾಣಿಗಳು ಆ ಡಿಸಾಲ್ವ್ಡ್ ಆಕ್ಸಿಜನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತವೆ. ಡಿಸಾಲ್ವ್ಡ್ ಆಕ್ಸಿಜನ್ ಈಸ್ ಟೇಕನ್ ಅಪ್ ಬೈ ಬ್ಲಡ್. ಆ ಬ್ಲಡ್ ಏನಾಗುತ್ತೆ, ಡಿಸಾಲ್ವ್ ಆಕ್ಸಿಜನ್ನ ತಗೊಂಡು ಈ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೋ ಅವನ್ನ ರಿಲೀಸ್ ಮಾಡುತ್ತೆ. ರಿಲೀಸ್ ಇಂಟು ಎಕ್ಸ್ಟರ್ನಲ್ ವಾಟರ್. ಓಕೆನಾ? ಈ ಡಿಸಾಲ್ವ್ಡ್ ಆಕ್ಸಿಜನ್ ಇರೋದ್ರಿಂದ ಅವು ಸ್ಕಿನ್ ಅಥವಾ ಗಿಲ್ಸ್ ಅಲ್ಲಿ ಏನ್ ಮಾಡ್ತವೆ, ರೆಸ್ಪಿರೇಷನ್ ನಡೆಸ್ತವೆ. ಆ ಡಿಸಾಲ್ವ್ಡ್ ಆಕ್ಸಿಜನ್ ನ ಅವು ಬ್ಲಡ್ಗೆ ತಗೊಂಡು ಆ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೋ ಆ ಕಾರ್ಬನ್ ಡೈಆಕ್ಸೈಡ್ ನ ಆ ಎಕ್ಸ್ಟರ್ನಲ್ ವಾಟರ್ಗೆ ಅವು ಬಿಟ್ಬಿಡ್ತವೆ. ಓಕೆನಾ? ಇದಿಷ್ಟು ಅಕ್ವಾಟಿಕ್ ಆರ್ಗ್ಯಾನಿಸಮ್ ಅಲ್ಲಿ ಆಯ್ತು. ಇದಕ್ಕೆ ನಾವು ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ, ಫಿಶ್ ಇರ್ಬೋದು, ದೆನ್ ಶಾರ್ಕ್ ಎಕ್ಸೆಟ್ರಾ. ಈ ರೀತಿ ಬೇರೆ ಬೇರೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಇರ್ತವಲ್ವಾ, ಅವೆಲ್ಲವರಲ್ಲೂ ಕೂಡ ಇದೇ ರೀತಿ ಆಗ್ತಕ್ಕಂಥದ್ದು. ದೆನ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಅಲ್ಲಿ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಆಕ್ಸಿಜನ್ ಏನಾಗುತ್ತಪ್ಪ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಲ್ಲೇ ಸಿಕ್ಬಿಡುತ್ತೆ ನಮಗೆ. ಆಕ್ಸಿಜನ್ ಟೇಕ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಆಕ್ಸಿಜನ್ ಹೇಗೆ ತಗೋತವೆ ಅಂತ ನಾವು ನೋಡೋದಾದ್ರೆ, ಆಕ್ಸಿಜನ್ ಈಸ್ ಅಬ್ಸಾರ್ಬ್ಡ್ ಬೈ ಹ್ಯೂಮನ್ಸ್. ಎಲ್ಲ ಯಾವ್ದ್ರಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋದು ಆಕ್ಸಿಜನ್ನ? ಬೈ ಲಂಗ್ಸ್ ಮುಖಾಂತರ ಆಕ್ಸಿಜನ್ನ ತಗೋತವೆ. ಅದಾದ ನಂತರ ಆರ್ಗನ್ಸ್
ಇಲ್ಲಿ ಕೆಲವೊಂದು ಆರ್ಗನ್ಸ್ ಇರುತ್ತೆ, ಇಲ್ಲಿ ಗ್ಯಾಶಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಬೇರೆ ಬೇರೆ ಆರ್ಗನ್ಸ್ ಅಲ್ಲಿ ಆರ್ಗನ್ಸ್ ಫಾರ್ ಗ್ಯಾಶಿಯಸ್ ಎಕ್ಸ್ಚೇಂಜ್. ಇನ್ನು ಡಿಫ್ರೆಂಟ್ ಅನಿಮಲ್ಸ್ ಅಲ್ಲಿ ಅಥವಾ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಅಲ್ಲಿ ಹೇಗೆ ಆಗುತ್ತಪ್ಪ ಅಂದ್ರೆ, ಒಂದು ಸ್ಕಿನ್ ಇಂದ ಆಗ್ಬೋದು, ಅಥವಾ ಟ್ರೇಕಿಯಾ, ಗಿಲ್ಸ್ ಆ್ಯಂಡ್ ಲಂಗ್ಸ್, ಈ ರೀತಿ ಬೇರೆ ಬೇರೆ ಆರ್ಗ್ಯಾನಿಸಮ್ ಅಲ್ಲಿ ಬೇರೆ ಬೇರೆ ಪಾರ್ಟಲ್ಲಿ ಆಗ್ಬೋದು. ಓಕೆನಾ? ಇಲ್ಲಿ ನಾವು ಒಂದಷ್ಟು ನೋಡೋಣ. ಬೇರೆ ಬೇರೆ ಈಗ ಎಕ್ಸಾಂಪಲ್ ಆಫ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಅಲ್ಲಿ ನಾವು ನೋಡೋದಾದ್ರೆ, ಟೆರೆಸ್ಟ್ರಿಯಲ್ ರೆಸ್ಪಿರೇಷನ್ ನಾವು ನೋಡೋದಾದ್ರೆ ಯಾವ ಆರ್ಗ್ಯಾನಿಸಮ್ ಅಲ್ಲಿ ಯಾವ ಒಂದು ಆರ್ಗನ್ ಇಂದ ರೆಸ್ಪಿರೇಷನ್ ಆಗುತ್ತಪ್ಪ ಅಂತ ನಾವು ನೋಡೋದಾದ್ರೆ, ಹ್ಯೂಮನ್ಸ್ ಅಲ್ಲಿ ನೋಡೋದಾದ್ರೆ ಲಂಗ್ಸ್ ಮುಖಾಂತರ ಆಗುತ್ತೆ ನಮ್ಮಲ್ಲಿ. ಇನ್ಸೆಕ್ಟ್ಸ್ ಅಲ್ಲಿ ಟ್ರೇಕಿಯಾ ಮುಖಾಂತರ ಆಗುತ್ತೆ. ಅಥವಾ ಮೇರೆಹುಳು ಅಂತ ನಾವು ಹೇಳ್ತೀವಲ್ವಾ, ಅದು ಚರ್ಮ ಅಥವಾ ಮಾಯ್ಸ್ಟ್ ಸ್ಕಿನ್ ಅಥವಾ ಚರ್ಮದ ಮುಖಾಂತರ ಆಗುತ್ತೆ. ಈ ಫ್ರಾಗ್ ಇದೆಯಲ್ವಾ, ಈ ಫ್ರಾಗು ಲಂಗ್ಸಲ್ಲೂ ಆಗುತ್ತೆ, ಸ್ಕಿನ್ನಲ್ಲೂ ಆಗುತ್ತೆ. ಈ ಸ್ಕಿನ್ನಲ್ಲಿ ಯಾವಾಗ ಆಗುತ್ತೆ ಅಂದರೆ, ಅದು ನೀರೊಳಗೆ ಇದ್ದಾಗ, ಇದು ಉಭಯವಾಸಿ ಅಲ್ವಾ ಫ್ರಾಗು, ಆಂಫಿಬಿಯನ್ ಅಂತ ಹೇಳ್ತೀವಿ. ಇದು ಉಭಯವಾಸಿ ಆಗಿರೋದ್ರಿಂದ ನೀರೊಳಗಿದ್ದಾಗ ಸ್ಕಿನ್ನಲ್ಲಿ ಆಗುತ್ತೆ, ಇದು ಟೆರೆಸ್ಟ್ರಿಯಲ್ ಹೊರಗಡೆ ಬಂದಾಗ ಏನಾಗುತ್ತೆ, ಲಂಗ್ಸಲ್ಲಿ ಆಗುತ್ತೆ. ಇದಿಷ್ಟು ಒಂದಷ್ಟು ಎಕ್ಸಾಂಪಲ್ಗಳಾಯಿತು. ಓಕೆನಾ? ಈಗ ನಾವು ಮುಖ್ಯವಾದ ಟಾಪಿಕ್ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹೇಗಾಗುತ್ತೆ ಅಂತ ನಾವು ನೋಡೋಣ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ರೆಸ್ಪಿರೇಷನ್ ಆಗ್ತಕ್ಕಂಥದ್ದು ನೇಸಲ್ ಕ್ಯಾವಿಟಿ, ಅಂದ್ರೆ ನಾವು ಬಕ್ಕಲ್ ಕ್ಯಾವಿಟಿ ನೋಡಿದ್ವಲ್ವ, ಬಾಯಿ. ನೇಸಲ್ ಕ್ಯಾವಿಟಿ ಅಂದ್ರೆ ಮೂಗು ಮತ್ತೆ ಮೂಗೊಳಗಡೆ ಇರ್ತಕ್ಕಂತಹ ಬೇರೆ ಪಾರ್ಟ್ಸ್. ನೇಸಲ್ ಕ್ಯಾವಿಟಿಯಿಂದ ತಗೋತೀವಿ. ಅದಾದ್ಮೇಲೆ ಫೇರಿಂಗ್ಸ್ ಇರ್ಬೋದು, ಅಲ್ಲಿಂದ ಬ್ರಾಂಕೈ, ಲ್ಯಾರಿಂಗ್ಸ್, ಟ್ರೇಕಿಯಾ, ಬ್ರಾಂಕಿಯೋಲಸ್, ಲಂಗ್ಸ್, ಡಯಾಫ್ರಮ್, ಇವೆಲ್ಲದರ ಸಹಾಯದ ಮೂಲಕ ನಮ್ಮಲ್ಲಿ ಏನಾಗುತ್ತೆ, ರೆಸ್ಪಿರೇಷನ್ ಆಗುತ್ತೆ. ಓಕೆನಾ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಸ್ ಆ್ಯಂಡ್ ನೋಸಲ್ ಕ್ಯಾವಿಟಿ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಈ ಪಾರ್ಟ್ಗೆ ನಾವು ನೋಸಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಮೂಗಿರುತ್ತಲ್ವಾ ಅದನ್ನ. ಆ ಏರ್ ಎಂಟರ್ಸ್ ಥ್ರೂ ನೋಸ್ಟ್ರಿಲ್ಸ್, ನಮಗೆಲ್ಲ ಗೊತ್ತೇ ಇದೆ. ಗಾಳಿ, ನಾವು ಆಕ್ಸಿಜನ್ ತಗೋಬೇಕು ಅಂತ ಹೋದಾಗ ನಮ್ಮ ಮೂಗಿನ ಮುಖಾಂತರನೇ ಏರ್ ಹೋಗ್ತಕ್ಕಂಥದ್ದು. ಅಲ್ಲಿ ಹೇರ್ಸ್ ಇರುತ್ತೆ ಅಲ್ವಾ, ಕೂದಲಿರುತ್ತೆ. ಅವು ಏನು ಮಾಡ್ತವೆ ಅಂದರೆ, ಹೇರ್ಸ್ ಫಿಲ್ಟರ್ ಡಸ್ಟ್ ಪಾರ್ಟಿಕಲ್ಸ್. ಆ ಕೂದಲು ಸುಮ್ಮನೆ ಇಲ್ಲ, ಅವು ಡಸ್ಟ್ ಪಾರ್ಟಿಕಲ್ಸ್ನ ಪ್ರಿವೆಂಟ್ ಮಾಡಿ ಮ್ಯೂಕಸ್ ಟ್ರಾಪ್ ಜಮ್ಸ್, ಮ್ಯೂಕಸ್ ಇರುತ್ತೆ ಅಲ್ವಾ ಮೂಗಲ್ಲಿ, ಆ ಮ್ಯೂಕಸ್ ಯಾವುದೇ ಜಮ್ಸ್ ಬರದೇ ಇರೋ ರೀತಿ ಆದಷ್ಟು ಅವಾಯ್ಡ್ ಮಾಡುತ್ತೆ, ಸಾಮಾನ್ಯವಾಗಿ ಅವಾಯ್ಡ್ ಮಾಡುತ್ತೆ. ಓಕೆನಾ? ದೆನ್ ಸಿಲಿಯೇಟೆಡ್ ಎಪಿಥೀಲಿಯಂ ಪ್ರೊಟೆಕ್ಟ್ ಡಸ್ಟ್, ಇದನ್ನೇ ಇಲ್ಲೂ ಹೇಳಿರೋದು. ಹೇರ್ ಅಂತ ಹೇಳಿದ್ವಿ ಅಲ್ವಾ, ಆ ಹೇರ್ಸ್ ಯಾವುದರಿಂದ ಆಗಿದೆ ಅಂದರೆ ಸಿಲಿಯೇಟೆಡ್ ಎಪಿಥೀಲಿಯಂ ಇಂದ ಆಗಿರೋದ್ರಿಂದ ಆ ಡಸ್ಟ್ನ ಪ್ರೊಟೆಕ್ಟ್ ಮಾಡಿ ಏರ್ ಬಿಕಮ್ಸ್ ವಾರ್ಮ್ ಆ್ಯಂಡ್ ಮಾಯ್ಸ್ಟ್. ಆ ಏರು ವಾರ್ಮ್ ಮತ್ತು ಮಾಯ್ಸ್ಟ್ ಆಗಿ ಹೆಲ್ಪ್ ಮಾಡುತ್ತೆ ನಮಗೆ. ಓಕೆನಾ? ದೆನ್ ಫೇರಿಂಗ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂತ ನಾವು ನೋಡೋದಾದ್ರೆ, ಎಲ್ಲಿ ಬರುತ್ತೆ ಫೇರಿಂಗ್ಸ್? ಇಲ್ಲಿದೆ ನೋಡಿ, ಧ್ವನಿ ಪೆಟ್ಟಿಗೆ ಇದೆ ಅಲ್ವಾ, ಅದರಿಂದ ಸ್ವಲ್ಪ ಮೇಲೆ ಬರುತ್ತೆ ಫೇರಿಂಗ್ಸ್, ಈ ಪಾರ್ಟ್. ಇಟ್ ಆಕ್ಟ್ ಆಸ್ ಕಾಮನ್ ಪ್ಯಾಸೇಜ್ ಫಾರ್ ಏರ್ ಆ್ಯಂಡ್ ಫುಡ್. ನಾವು ಫುಡ್ಡು ಯಾವಾಗ ಡೈಜೆಸ್ಟಿವ್ ಸಿಸ್ಟಮ್ ಹೇಳುವಾಗಲೂ ಇದು ಹೇಳಿಲ್ಲ ನಾನು, ಫುಡ್ ಪಾಸ್ ಆಗೋಕ್ಕೂ ಕೂಡ ಇಲ್ಲೇ, ಆ್ಯಂಡ್ ಏರ್ ಪಾಸ್ ಆಗೋದು ಕೂಡ ಅಲ್ಲೇ. ಅಂದರೆ ನಾವು ಎರಡು ಎಟ್ ಎ ಟೈಮ್ ಆಗೋದಿಲ್ಲ. ಇದೇನಾದರೂ ಸರಿಯಾಗಿ ವರ್ಕ್ ಮಾಡಲಿಲ್ಲ ಫೇರಿಂಗ್ಸ್ ಅಂತ ಅಂದರೆ, ನಾವು ಊಟ ಮಾಡೋದು ಏನಾದರೂ ಲಂಗ್ಸ್ ಒಳಗಡೆ ಹೋಗ್ಬಿಟ್ರೆ ನಾವು ಬದುಕೋದೇ ಇಲ್ಲ. ಸೊ ಅದು ತುಂಬ ಕಾನ್ಷಿಯಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ, ಯಾವುದು, ಫ್ಯಾರಿಂಗ್ಸ್. ದೆನ್ ಇಟ್ ಕನೆಕ್ಟ್ಸ್ ನೇಸಲ್ ಕ್ಯಾವಿಟಿ ಟು ಲೇರಿಂಗ್ಸ್. ನೇಸಲ್ ಕ್ಯಾವಿಟಿ ಇದೆ ಅಲ್ವಾ, ನೇಸಲ್ ಕ್ಯಾವಿಟಿಯಿಂದ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಈ ಫೇರಿಂಗ್ಸ್ ಕೆಲಸ. ದೆನ್ ಮೌತ್ ಟು ಈಸೋಫೆಗಸ್, ಡೈಜೆಸ್ಟಿವ್ ಸಿಸ್ಟಮ್ ಬಂದಾಗ ಮೌತಿಂದ ಈಸೋಫೆಗಸ್ಗೆ ಕನೆಕ್ಟ್ ಮಾಡ್ತಾ ಇರುತ್ತೆ ಈ ಫೇರಿಂಗ್ಸ್. ಅದಾದ ನಂತರ ಫಂಕ್ಷನ್ಸ್ ಆಫ್ ಫೇರಿಂಗ್ಸ್ ಏನಪ್ಪ ಅಂತ ನೋಡೋದಾದ್ರೆ, ಇಟ್ ಹೆಲ್ಪ್ಸ್ ಇನ್ ಸಾಲೋಯಿಂಗ್ ಫುಡ್. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ, ನಾನು ಹೇಳಿರಲಿಲ್ಲ ಅಲ್ವಾ. ಸೊ ಇಟ್ ಹೆಲ್ಪ್ಸ್ ಇನ್ ಸಾಲೋಯಿಂಗ್ ಫುಡ್. ಫುಡ್ನ ನುಂಗ್ಲಿಕ್ಕೆ ಏನು ಮಾಡುತ್ತೆ, ಈ ಫೇರಿಂಗ್ಸ್ ಹೆಲ್ಪ್ ಮಾಡುತ್ತೆ. ಇದಾದ ನಂತರ ಪಾಸಸ್ ಏರ್ ಟುವರ್ಡ್ಸ್ ಲ್ಯಾರಿಂಗ್ಸ್. ಈ ಲ್ಯಾರಿಂಗ್ಸ್ ಇದೆ ಅಲ್ವಾ, ಎರಡಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದು ಫುಡ್ಗೂ ಹೆಲ್ಪ್ ಮಾಡುತ್ತೆ, ಏರ್ಗೂ ಹೆಲ್ಪ್ ಮಾಡುತ್ತೆ. ಓಕೆ? ದೆನ್ ಎಪಿಗ್ಲೋಟಿಸ್ ಪ್ರಿವೆಂಟ್ಸ್ ದ ಫುಡ್ ಫ್ರಮ್ ಎಂಟರಿಂಗ್ ವಿಂಡ್ ಪೈಪ್. ಇಲ್ಲಿ ಎಪಿಗ್ಲೈಟಿಸ್ ಅಂತ ಇರುತ್ತೆ. ಆ ಎಪಿಗ್ಲೈಟಿಸ್ ಏನು ಮಾಡುತ್ತಪ್ಪ ಅಂದರೆ, ನಾವು ಫುಡ್ ತಿನ್ನುವಾಗ ಆ ಫುಡ್ಡು ಆ ಏರ್ ಪೈಪ್ ಒಳಗಡೆ, ಏರ್ ಟ್ರ್ಯಾಕ್ ಒಳಗಡೆ ಹೋಗದೆ ಇರೋ ಥರ, ವಿಂಡ್ ಪೈಪ್ ಒಳಗಡೆ ಹೋಗದೆ ಇರೋ ಥರ ಏನು ಮಾಡುತ್ತೆ, ಆ ಲ್ಯಾರಿಂಗ್ಸ್ ಒಳಗಡೆ ಹೋಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಎಪಿಗ್ಲೈಟಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫುಡ್ಡು ವಿಂಡ್ ಪೈಪ್ ಒಳಗಡೆ ಹೋಗದೆ ಇರೋ ಥರ ಪ್ರೊಟೆಕ್ಟ್ ಮಾಡ್ತಾ ಇರೋ ಆರ್ಗನ್ ಯಾವುದು ಅಂತ ನಾವು ಕೇಳಿದ್ರೆ ನೀವೇನು ಮಾಡಬೇಕು, ಈ ಫೇರಿಂಗ್ಸ್ ಎಪಿಗ್ಲಾಟಿಸ್ ಅಂತ ಹೇಳಬೇಕು. ಓಕೆ? ಇದಿಷ್ಟು ಫೇರಿಂಗ್ಸ್ ಬಗ್ಗೆ ಆಯ್ತು. ಅದಾದ ನಂತರ ಟ್ರೇಕಿಯಾ ಆ್ಯಂಡ್ ಬ್ರಾಂಕೈ. ಈ ಟ್ರೇಕಿಯಾ ಆ್ಯಂಡ್ ಬ್ರಾಂಕೈ ಏನಕ್ಕೆ ಹೆಲ್ಪ್ ಮಾಡ್ತಾವಪ್ಪ ಅಂದರೆ, ಏರ್ ಪ್ಯಾಸೇಜ್ ಆಗಲಿಕ್ಕೆ ಹೆಲ್ಪ್ ಮಾಡ್ತವೆ. ಏನು ಟ್ರೇಕಿಯಾ? ಇಲ್ಲಿದೆ ನೋಡಿ,
ಈ ಪಾರ್ಟ್ ಇದೆ ಅಲ್ವಾ, ಈ ಪಾರ್ಟೇ ಟ್ರೇಕಿಯ. ಈ ಟ್ರೇಕಿಯನೇ ಮುಂದೆ ಡಿವೈಡ್ ಆಗಿ ಕೊನೆಗೆ ಬ್ರಾಂಕೈ ಆಗುತ್ತೆ. ಇಲ್ಲಿದೆ ನೋಡಿ, ಈ ಕಡೆ ಗ್ರೀನ್ ಕಲರ್ ತೋರಿಸ್ತಾ ಇಲ್ಲ, ಇದು ಬ್ರಾಂಕೈ ಆಗಿ ಡಿವೈಡ್ ಆಗುತ್ತೆ. ವಿಂಡ್ ಪೈಪ್ ಕ್ಯಾರಿಂಗ್ ಏರ್ಸ್ ಟು ಲಂಗ್ಸ್. ಇಲ್ಲಿ ಏರ್ನ ತಗೊಬಂದಿದೆ ಅಲ್ವಾ, ಆ ವಿಂಡ್ ಪೈಪು, ಅದನ್ನ ನಾವೇನಂತ ಹೇಳ್ತೀವಿ, ಟ್ರ್ಯಾಕಿಯಾ, ಟ್ರ್ಯಾಕ್ ಅಂತ ಹೇಳ್ತೀವಿ. ಓಕೆ, ಸಪೋರ್ಟೆಡ್ ಬೈ ಕಾರ್ಟಿಲೇಜಸ್ ರಿಂಗ್, ಅದು ಕಾರ್ಟಿಲೇಜಸ್ ರಿಂಗ್ ಇಂದ ಆಗಿರುತ್ತೆ. ಆ್ಯಂಡ್ ನಾವೀಗ ಬ್ರಾಂಕೈ ಬಗ್ಗೆ ನೋಡೋಣ. ಇಲ್ಲಿವರೆಗೂ ಬಂದಾಗ ಈ ಟ್ರೇಕಿಯಾ ಬಂತಲ್ವಾ ಇಲ್ಲಿವರೆಗೆ, ಅಲ್ಲಿಂದ ಮುಂದಕ್ಕೆ ಅದೇ ಟ್ರೇಕಿಯಾ ಏನಾಗುತ್ತಪ್ಪ ಅಂದರೆ ಬ್ರಾಂಕೈ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ ನೋಡಿ, ಬ್ರಾಂಕೈ ಆಗಿ ಡಿವೈಡ್ ಆಗಿದೆ ಅಲ್ವಾ. ದೆನ್ ಈಚ್ ಬ್ರಾಂಕಸ್ ಎಂಟರ್ಸ್ ಒನ್ ಲಂಗ್ಸ್. ಎರಡೂ ಬ್ರಾಂಕಸ್ ಇಲ್ಲಿ ಎರಡು ಡಿವೈಡ್ ಆಗಿದಾವೆ ಅಲ್ವಾ, ಇವು ಡಿವೈಡ್ ಆಗಿರೋವು ಎರಡೂ ಕೂಡ ಒಂದೊಂದು ಕಡೆಗೆ ಎಂಟರ್ ಆಗ್ತವೆ ಬ್ರಾಂಕಸ್ಗಳು. ಇದಾದ್ಮೇಲೆ ಲಂಗ್ಸ್ ಮತ್ತೆ ಆಲ್ವಿಯೋಲೈ ಬಗ್ಗೆ ನೋಡೋದಾದ್ರೆ ನಾವು ಈ ಲಂಗ್ಸ್ ಮೇಜರ್ ಪಾರ್ಟ್ನ ತೋರಿಸುತ್ತೆ. ಈ ಲಂಗ್ಸ್ ಅಂದ್ರೆ ಯಾವುದು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿದೆ ನೋಡಿ, ನಾನು ಮಾರ್ಕ್ ಮಾಡೋದಲ್ಲ ಬ್ಲ್ಯಾಕ್ ಕಲರಲ್ಲಿ, ಇದನ್ನ ಲಂಗ್ಸ್ ಅಂತ ಕರಿತೀವಿ. ಲಂಗ್ಸ್ ಇಟ್ ಇಸ್ ಅ ಸೈಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್. ಈ ಲಂಗ್ಸ್ ಮುಖಾಂತರನೇ ನಮ್ಮ ಗಾಳಿ ಕೂಡ ಎಕ್ಸ್ಚೇಂಜ್ ಆಗ್ತಕ್ಕಂಥದ್ದು. ಅದಾದ್ಮೇಲೆ ಆಲ್ವಿಯೋಲೈ ಆರ್ ಟೈನಿ ಏರ್ ಸ್ಯಾಕ್. ಆಲ್ವಿಯೋಲೈ ಬಗ್ಗೆ ನಾವು ಮಾತಾಡಿದ್ವಿ ಅಲ್ವಾ, ಇಲ್ಲಿದೆ ನೋಡಿ, ಇಲ್ಲಿ ಬ್ರಾಂಕೈ ಬಂತಲ್ವಾ, ಬ್ರಾಂಕೈದು ಕೊನೆ ಭಾಗ ಇಲ್ಲಿ ಈ ರೀತಿ ಇರುತ್ತೆ ಬ್ರಾಂಚಸ್. ಇದಕ್ಕೆ ನಾವು ಆಲ್ವಿಯೋಲೈ ಅಂತ ಹೇಳ್ತೀವಿ. ಓಕೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಕರ್ಸ್ ಹಿಯರ್. ಗ್ಯಾಸಿಯಸ್ ಎಕ್ಸ್ಚೇಂಜ್ ಕೂಡ ಇಲ್ಲೇ ಆಗ್ತಕ್ಕಂಥದ್ದು. ಇದ್ರದ್ದು ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಆಕ್ಸಿಜನ್ ಎಂಟರ್ಸ್ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ಲೀವ್ ದ ಬ್ಲಡ್. ಇಲ್ಲಿ ಈ ರೆಸ್ಪಿರೇಷನ್ ಆಗುವಾಗ ಆಕ್ಸಿಜನ್ ಬ್ಲಡ್ ಒಳಗಡೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಬ್ಲಡ್ ಇಂದ ಹೊರಗಡೆ ಹೋಗುತ್ತೆ. ಇದಿಷ್ಟು ಇಲ್ಲಾಗ್ತಕ್ಕಂಥದ್ದು. ಇದಾದ ನಂತರ ಆಲ್ವಿಯೋಲೈ ಬಗ್ಗೆ ನಾವು ನೋಡಿದ್ರೆ, ಆಲ್ವಿಯೋಲೈ ನೋಡಿದ್ವಿ ಅಲ್ವಾ, ಬ್ರಾಂಕಸ್ಗಳಿಂದ ಈ ಟ್ರೇಕಿಯಾ ಬಂದು ಇಲ್ಲಿ ಬ್ರಾಂಕೈ ಆಗಿ ಡಿವೈಡ್ ಆಗುತ್ತೆ ಅಲ್ವಾ. ಈ ಬ್ರಾಂಕೈ ಆಗಿ ಡಿವೈಡ್ ಆಗಿ ಇಲ್ಲಿ ಮಾರ್ಕ್ ಮಾಡಿದರೆ ನೋಡಿ, ಇವನ್ನ ನಾವು ಆಲ್ವಿಯೋಲೈ ಅಂತ ಕರಿತೀವಿ. ಇದನ್ನ ಝೂಮ್ ಮಾಡಿ ನಿಮಗೆ ತೋರಿಸಿರೋದು, ಇವು ಆಲ್ವಿಯೋಲೈ. ಓಕೆನಾ, ಇಷ್ಟು ಇಲ್ಲಿ ಕ್ಯಾಪಿಲರೀಸ್ ಇದೆ ನೋಡಿ, ಆಲ್ವಿಯೋಲೈ ತುದಿಯಲ್ಲಿ. ಇದನ್ನೇ ನಾವು ಝೂಮ್ ಮಾಡಿದ್ರೆ, ಇಲ್ಲಿ ತೋರಿಸಿದ್ದಾರೆ ನೋಡಿ, ಈ ರೀತಿ ಕ್ಯಾಪಿಲರೀಸ್ ಮತ್ತೆ ಇವನ್ನ, ಇದು ಆಲ್ವಿಯೋಲೈ, ಅದರೊಳಗಡೆ ಒಂದೊಂದು ಇವಿದಾವೆ ಅಲ್ವಾ ರೌಂಡ್ ಶೇಪು, ಅವನ್ನ ನಾವು ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಅಬೌಟ್ ಆಲ್ವಿಯೋಲೈ. ಇದೇ ಆಲ್ವಿಯೋಲೈನ ನಾವು ಇದ್ರ ಪಿಕ್ಚರಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಇಲ್ಲಿ ಕ್ಯಾಪಿಲರೀಸ್ ನೋಡಬೇಕು ಅಂದರೆ ತುಂಬ ಚಿಕ್ಕದು, ಇದು ಕ್ಯಾಪಿಲರೀಸ್ ಇದು. ಓಕೆನಾ, ಇದಿಷ್ಟು ಆಯಿತು. ಇದಾದ ನಂತರ ನಾವು ಈಗ ನಿಮ್ಗೊಂದು ಪ್ರಶ್ನೆ ಇದೆ, ಡಸ್ ಬ್ರೀತಿಂಗ್ ಆ್ಯಂಡ್ ರೆಸ್ಪಿರೇಷನ್ ಸೇಮ್ ಅಂತ. ಬ್ರೀತಿಂಗ್ ಮತ್ತೆ ರೆಸ್ಪಿರೇಷನ್ ಎರಡು ಒಂದೇನಾ, ಎರಡು ಸೇಮಾ ಅಂತ ಕೇಳೋದಾದ್ರೆ ನೀವು ಹೌದು ಅಂತಿರೋ ಇಲ್ಲೋ ಅಂತಿರೋ ಯೋಚನೆ ಮಾಡಿ. ನಾನು ಎರಡು ಬೇರೆ ಬೇರೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ನೋಡೋದಾದ್ರೆ ಇಲ್ಲಿ ಡಿಫ್ರೆನ್ಸ್ ನೋಡಿ. ಈ ಬ್ರೀತಿಂಗ್ ನಾವು ಉಸಿರು ತಗೊಂಡು ಉಸಿರು ಬಿಡ್ತೀವಲ್ವಾ, ಇದನ್ನ ನಾವು ಬ್ರೀತಿಂಗ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಅ ಫಿಸಿಕಲ್ ಪ್ರೊಸೆಸ್, ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಪ್ರೊಸೆಸ್ ಆಗಲ್ಲ. ಬಟ್ ರೆಸ್ಪಿರೇಷನ್ ಅನ್ನೋದು ಇದೆಯಲ್ಲ, ನಾವು ತಗೊಳ್ತಕ್ಕಂಥ ಗ್ಲೂಕೋಸ್ ಇರೋದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತಲ್ವಾ, ಅದು ರೆಸ್ಪಿರೇಷನ್ ಪ್ರೊಸೆಸ್. ದಟ್ ಈಸ್ ಅ ಕೆಮಿಕಲ್ ಪ್ರೊಸೆಸ್, ಅದು ರಾಸಾಯನಿಕ ಕ್ರಿಯೆ. ಆಯ್ತಾ. ದೆನ್ ಇಟ್ ಅಕರ್ಸ್ ಇನ್ ಲಂಗ್ಸ್. ಇದು ಲಂಗ್ಸ್ ಅಲ್ಲಿ ಆಗುತ್ತೆ, ಬಟ್ ಈ ರೆಸ್ಪಿರೇಷನ್ ಅನ್ನೋದು ಲಂಗ್ಸ್ ಅಲ್ಲಿ ಆಗಲ್ಲ, ಸೆಲ್ಸ್ ಅಲ್ಲಿ ಆಗುತ್ತೆ, ಎವೆರಿ ಸೆಲ್ಸ್ ಅಲ್ಲಿ ಆಗುತ್ತೆ. ನಾವು ಆಗಲೇ ಮೈಟೋಕಾಂಡ್ರಿಯಾ ಬಗ್ಗೆ ಹೇಳ್ತಾ ಇದ್ವಿ ಅಲ್ವಾ, ಎವೆರಿ ಸೆಲ್ಸ್ ಅಲ್ಲಿ ಆಗುತ್ತೆ ರೆಸ್ಪಿರೇಷನ್. ಇಲ್ಲಿ ಏರ್ ಮೂವ್ಮೆಂಟ್ ಆದ್ರೆ ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ರೆಸ್ಪಿರೇಷನ್ ಅಲ್ಲಿ ಮೇನ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ನಾವು ಫುಡ್ ತಗೊಂಡ ತಕ್ಷಣ ನಮಗೆ ಎನರ್ಜಿ ಸಿಗಲ್ಲ, ಅಲ್ಲಿ ರೆಸ್ಪಿರೇಷನ್ ಆಗಬೇಕು. ರೆಸ್ಪಿರೇಷನ್ ಆದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗೋದು. ದೆನ್ ಬ್ರೀತಿಂಗ್, ನಾವು ಉಸಿರು ತಗೊಂಡು ಉಸಿರು ಬಿಟ್ರೆ ಬರೀ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ. ಹಾಗಾದ್ರೆ ರೆಸ್ಪಿರೇಷನ್ ಆಗ್ಲಿಕ್ಕೆ ನಾವು ಉಸಿರು ತಗೊಂಡು ಉಸಿರು ಬಿಡ್ಬೇಕಂದ್ರೆ ಹೌದು, ನಾವು ಉಸಿರು ತಗೊಂಡು ಉಸಿರು ಬಿಟ್ಟಾಗ ಅಲ್ಲಿ ನಮಗೆ ಆಕ್ಸಿಜನ್ ಹೊರಗಡೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂದಾಗ ನಮಗೆ ಇಲ್ಲಿ ರೆಸ್ಪಿರೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬ್ರೀತಿಂಗ್ ಇಲ್ಲದೆ ರೆಸ್ಪಿರೇಷನ್ ಸಾಧ್ಯ ಇಲ್ಲ. ಬ್ರೀತಿಂಗ್ ಇಂದನೇ ರೆಸ್ಪಿರೇಷನ್ ಕೂಡ ಆಗ್ತಕ್ಕಂಥದ್ದು. ಓಕೆನಾ, ಇಲ್ಲಿ ಎನರ್ಜಿ, ಯಾವುದೇ ರೀತಿ ಎನರ್ಜಿ ರಿಲೀಸ್ ಆಗಲ್ಲ ಬ್ರೀತಿಂಗ್ ಅಲ್ಲಿ, ಬಟ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ದೆನ್ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಈ ಬ್ರೀತಿಂಗ್ ಅಂತ ನಾವು ತಗೊಂಡಾಗ ಹೇಗಾಗತ್ತೆ ಬ್ರೀತಿಂಗ್ ಅಂತ ನಾವು ನೋಡಿದ್ರೆ, ಒಂದು ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಅಂತ ಬರುತ್ತೆ. ಉಸಿರು ತಗೊಳ್ಳೋದು ಮತ್ತೆ ಉಸಿರನ್ನ ಬಿಡುವಂಥದ್ದು. ಇನ್ಹಲೇಷನ್ ಅಂದ್ರೆ ಉಸಿರನ್ನ ತಗೊಳ್ಳುವಂಥದ್ದು.
ಹೇಗಾಗುತ್ತೆ ಅಂತ ಅಂದ್ರೆ ಈ ಡಯಾಫ್ರಮ್ ಅಂತ ಇರುತ್ತೆ ಇಲ್ಲಿ ಕೆಳಗಡೆ. ಈ ಡಯಾಫ್ರಮ್ ಮೂವ್ಸ್ ಡೌನ್ವರ್ಡ್ಸ್. ಇಲ್ಲಿ ಡಯಾಫ್ರಮ್ ಏನಾಗುತ್ತೆ, ಡೌನ್ವರ್ಡ್ಸ್ ಮೂವ್ ಆಗುತ್ತೆ. ಚೆಸ್ಟ್ ಕ್ಯಾವಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಯಾವಾಗ ಇನ್ಹೇಲ್ ಮಾಡಿದಾಗ. ಸಾಮಾನ್ಯವಾಗಿ ನಾವು ಈ ರೀತಿ ಉಸಿರು ತಗೊಂಡಾಗ ಚೆಸ್ಟ್ ಏನಾಗುತ್ತೆ, ಮುಂದೆ ಬರುತ್ತೆ. ಈ ಡಯಾಫ್ರಮ್ ಏನಾಗುತ್ತೆ, ಈ ರೀತಿ ಇಲ್ಲಿ ತೋರಿಸಿರೋ ತರ ಕೆಳಗಡೆಗೆ ಬಂದ್ಬಿಡುತ್ತೆ. ಓಕೆನಾ. ದೆನ್ ಏರ್ ಎಂಟರ್ಸ್ ಲಂಗ್. ಆಗ ಇಲ್ಲಿರ್ತಕ್ಕಂಥ ಲಂಗ್ಸ್ ಒಳಗಡೆ ಏರ್ ಎಲ್ಲವೂ ಕೂಡ ಎಂಟರ್ ಆಗುತ್ತೆ. ಇದಿಷ್ಟು ಇನ್ಹಲೇಷನ್. ಇನ್ಹಲೇಷನ್ ಅಲ್ಲಿ ಏನಾಗುತ್ತೆ, ನಾವು ಉಸಿರು ತಗೊಂಡಾಗ ಚೆಸ್ಟ್ ಕ್ಯಾವಿಟಿ ಎಕ್ಸ್ಪೆಂಡ್ ಆಗಿ ಏರು ಲಂಗ್ಸ್ ಒಳಗಡೆ ಎಂಟ್ರಿ ಆಗುತ್ತೆ. ದೆನ್ ಎಕ್ಸಲೇಷನ್ ಬಗ್ಗೆ ನಾವು ನೋಡೋದಾದ್ರೆ, ಎಕ್ಸಲೇಷನ್ ಅಂದ್ರೆ ಉಸಿರನ್ನ ಬಿಡುವಂಥದ್ದು. ಡಯಾಫ್ರಮ್ ಮೂವ್ಸ್ ಅಪ್ವರ್ಡ್ಸ್. ಉಸಿರನ್ನ ನಾವು ಹೊರಗಡೆ ಬಿಡುವಾಗ ಇದು ಡಯಾಫ್ರಮ್ ಏನಾಗುತ್ತೆ, ಅಪ್ವರ್ಡ್ಸ್ ಬಂದು ಏನಾಗುತ್ತಪ್ಪ ಅಂದ್ರೆ ಚೆಸ್ಟ್ ಕ್ಯಾವಿಟಿ ಡಿಕ್ರೀಸ್ ಆಗುತ್ತೆ. ನಾವು ಎಳ್ಕೊಂಡಾಗ ಚೆಸ್ಟ್ ಮುಂದೆ ಬಂತು, ನಾವು ಉಸಿರು ಬಿಟ್ಟಾಗ ಏನಾಯ್ತು, ಚೆಸ್ಟ್ ಕ್ಯಾವಿಟಿ ಹಿಂದೆ ಹೋಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ದೆನ್ ಏರ್ ಲೀವ್ಸ್ ಲಂಗ್ಸ್. ಆವಾಗಲೇ ಇನ್ಹಲೇಷನ್ ಆಗುವಾಗ ಏರ್ ಎಂಟರ್ ಆಗಿತ್ತು, ಬಟ್ ಇವಾಗ ಏನಾಯ್ತು, ಎಕ್ಸಲೇಷನ್ ಅಲ್ಲಿ ಏರು ಹೊರಗಡೆಗೆ ಹೋಯ್ತು. ಓಕೆನಾ. ಇದಿಷ್ಟು ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಬಗ್ಗೆ ಆಯ್ತು. ಓಕೆನಾ. ಓಕೆ, ನಾವು ಇವತ್ತಿನ ಕ್ಲಾಸಲ್ಲಿ ಇನ್ನೇನನ್ನು ನೋಡಿದ್ವಿ, ಒಂದು ರೆಸ್ಪಿರೇಷನ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದಾದ ನಂತರ 3 ರಿಯಾಕ್ಷನ್ಗಳನ್ನ ನೋಡಿದ್ವಿ. ಯಾವ್ದ್ಯಾವುದು, ಅನಾರೋಬಿಕ್ ಮತ್ತೆ ಎನಾರೋಬಿಕ್, ಏರೋಬಿಕ್ ಮತ್ತೆ ಶಾರ್ಟೇಜ್ ಆಕ್ಸಿಜನ್ ಇದ್ದಾಗ ಹೇಗಾಗುತ್ತೆ ರಿಯಾಕ್ಷನ್ ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ಅಕ್ವಾಟಿಕ್ ಆರ್ಗಾನಿಸಮ್ ಮತ್ತೆ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ ಅಲ್ಲಿ ಹೇಗಾಗುತ್ತೆ ಅಂತ ನೋಡಿದ್ವಿ. ಅದಾದ ನಂತರ ರೆಸ್ಪಿರೇಷನ್ ಹ್ಯೂಮನ್ಸ್ ಅಲ್ಲಿ ಹೇಗಾಗುತ್ತೆ, ಯಾವ್ದೆಲ್ಲ ಆರ್ಗನ್ಸ್ ಇದರಲ್ಲಿ ಭಾಗಿಯಾಗುತ್ತೆ ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ಬ್ರೀತಿಂಗ್ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂಡ್ ಬ್ರೀತಿಂಗ್ ಮತ್ತೆ ರೆಸ್ಪಿರೇಷನ್ ಎರಡು ಒಂದೇನಾ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ ಅಲ್ವಾ. ಇದ್ರ ಬಗ್ಗೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಯಿತು. ಇಲ್ಲಿಗೆ ಈ ತರಗತಿ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು.